ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ, ಸಮನ್ವಯ ಸರಸ್ವತಿ, ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ, ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಆಧ್ಯಾತ್ಮಿಕ ಗುರುಗಳು ಹಾಗೂ ಬಹುಶ್ರುತ ವಿದ್ವಾಂಸರು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ದಿನದ ಪಂಚಾಂಗವನ್ನು ತಿಳಿಸಿ ಗುರೂಜಿ. ಖಂಡಿತ ಅಮ್ಮ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ನಮಸ್ಕರೋಮಿ. ಈ ದಿನದ ನಿತ್ಯ ಪಂಚಾಂಗದ ಒಂದು ವೈಶಿಷ್ಟ್ಯಗಳ ಬಗ್ಗೆ, ಮಾಹಿತಿ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ, ಈ ದಿನ ತಾರೀಕು ಜೂನ್ 29, 2025ನೇ ಸಂವತ್ಸರ, ಭಾನುವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ ಹಗಲು 11:33 ಇರುತ್ತೆ. ಈ ದಿನ ಭಾನುವಾರ, ಆಶ್ಲೇಷ ನಕ್ಷತ್ರ ಬೆಳಿಗ್ಗೆ 9:22 ನಂತರ ಮಖಾ ನಕ್ಷತ್ರ ದಿನಪೂರ್ತಿ ಇರುತ್ತೆ. ವಜ್ರನಾಮ ಯೋಗ, ಭದ್ರನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:53, ಸೂರ್ಯಾಸ್ತ ಸಾಯಂಕಾಲ 6:48 ಸಂಭವಿಸ್ತಾ ಇದೆ. ಇನ್ನು ಅಮೃತಗಳಿಗೆ ಇವತ್ತಿನ ದಿವಸ ಬೆಳಿಗ್ಗೆ 7:32 ಸರಿಯಾಗಿ ಸಂಭವಿಸ್ತಾ ಇದೆ. ವಿಷಗಳಿಗೆ ರಾತ್ರಿ 9:32 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 15 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಸಾಯಂಕಾಲ 5:14 6:51 ಯಮಗಂಡ ಕಾಲ ಮಧ್ಯಾಹ್ನ 12:26 2:02 ಇರುತ್ತೆ. ಇನ್ನು ಆಸ್ಟ್ರೋ ಪೂಜಾ ವತಿಯಿಂದ ಈ ದಿನ ಆಯೋಜಿಸಲಾಗಿರತಕ್ಕಂತಹ ವಿಶೇಷವಾದ ಪೂಜೆಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ, ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ಮಹಾಗಣಪತಿ ಸನ್ನಿಧಾನದಲ್ಲಿ ಶುಕ್ಲ ಪಕ್ಷ ಚತುರ್ಥಿ ವಿಶೇಷ ದೂರ್ವಾ ಗಣಪತಿ ಹೋಮವನ್ನು ಈ ದಿನ ನಾವು ನಡೆಸ್ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಬರತಕ್ಕಂತಹ ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ, 30ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ನಾಗವಾಸುಕಿ ದೇವಸ್ಥಾನದಲ್ಲಿ ಶುಕ್ಲ ಪಕ್ಷ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ನಡೆಸ್ತಾ ಇದ್ದೀವಿ. ಇನ್ನು 2ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಸಖೀದೇವಿ ಸಮೇತ ಶಕ್ತಿಗಿರೀಶ್ವರ ದೇವಸ್ಥಾನದಲ್ಲಿ ಉತ್ತರಾ ಫಲ್ಗುಣಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವದ ಮಾಸಿಕ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. ಈ ದಿನದ ಹಬ್ಬ, ಉತ್ಸವ, ಪರ್ವದಿನ ಇವುಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ, ಇವತ್ತಿನ ವಿಶೇಷವಾದ ಹಬ್ಬ, ಉತ್ಸವಗಳು ಯಾವುದೂ ಸಹ ಹೆಚ್ಚಾಗಿ ಗೋಚರವಾಗ್ತಾ ಇಲ್ಲ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ಅದನ್ನು ಮುಂದುವರೆಸಿದ್ದಾದಲ್ಲಿ, ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ಮಹಾಗಣಪತಿ ಸನ್ನಿಧಾನದಲ್ಲಿ ಶುಕ್ಲ ಪಕ್ಷದ ಚತುರ್ಥಿ ವಿಶೇಷ ದೂರ್ವಾ ಗಣಪತಿ ಹೋಮ. ಈ ಹೋಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಳೆದ ಸಂಚಿಕೆಗಳಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಇವತ್ತು ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂದು ಮುಂದೆ ಬರತಕ್ಕಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ, 30ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ನಾಗವಾಸುಕಿ ದೇವಸ್ಥಾನದಲ್ಲಿ ಶುಕ್ಲ ಪಕ್ಷ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ನಡೆಸ್ಕೊಡ್ತಾ ಇದ್ದೀವಿ, ಅಂದರೆ ನಾಳೆ ಈ ದಿವಸ. ಇನ್ನು 2ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಸಖೀದೇವಿ ಸಮೇತ ಶಕ್ತಿಗಿರೀಶ್ವರ ದೇವಸ್ಥಾನದಲ್ಲಿ ಉತ್ತರಾ ಫಲ್ಗುಣಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ, ಈ ಒಂದು ವಿಶೇಷವಾದ ಮಾಸಿಕ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. 4ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ದಿವ್ಯದೇಶಂ ದೇವಸ್ಥಾನದಲ್ಲಿ ಸುದರ್ಶನ ಜಯಂತಿ ಪ್ರಯುಕ್ತ ಮಹಾಸುದರ್ಶನ ಹೋಮ ಮತ್ತು ಮಹಾಸುದರ್ಶನ ಚಕ್ರ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ.
ಇನ್ನು 26ರಿಂದ 4ನೇ ತಾರೀಕುವರೆಗೂ ಸಹ ಕುಂಭಕೋಣಂ ಕ್ಷೇತ್ರದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿ ವಾರಾಹಿ ದೇವಿಯ ಒಂದು ಆರಾಧನೆ, ಗುಪ್ತ ನವರಾತ್ರಿ ಪ್ರಯುಕ್ತ ವಾರಾಹಿ ದೇವಿಯ ವಿಶೇಷವಾದಂಥ ಪೂಜೆಗಳು ಮತ್ತು ಹಲವಾರು ರೀತಿಯಾದಂಥ ಒಂದು ಅನುಷ್ಠಾನಗಳು ಎಲ್ಲವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇದಿಷ್ಟು ಈ ದಿನದ ನಿತ್ಯ ಪಂಚಾಂಗದ ಸಂಬಂಧಪಟ್ಟಿರತಕ್ಕಂಥ ಹಲವಾರು ವಿಶೇಷ ಮಾಹಿತಿಗಳು ಆಗಿರುತ್ತವೆ. ಖಂಡಿತ ಗುರುಜಿ. ಇನ್ನು 2025ರಲ್ಲಿ ಸಾಲು ಸಾಲು ದುರಂತಗಳು ನಡೀತಾ ಇದೆ. ಏರ್ ಇಂಡಿಯಾ ದುರಂತ ಆಗಿರ್ಬೋದು, ಹಾಗೆ ಮೊನ್ನೆ ನಡೆದಂಥ ಒಂದು ಕಾಲ್ ತುಳಿತ ಆಗಿರ್ಬೋದು. ಸೊ ಈ ದುರಂತಗಳಿಗೆ ಕಾರಣ ಏನು ಗುರುಜಿ? ಬಹಳ ಒಂದು ಸಂದರ್ಭೋಚಿತವಾಗಿರುವಂಥ ಒಂದು ಪ್ರಶ್ನೆ ನೀವು ಕೇಳಿದ್ದೀರಾ. ಯಾಕಂದರೆ ಈ ಪ್ರಶ್ನೆನ ನೀವು ಮಾತ್ರ ಅಲ್ಲ, ಬಹುತೇಕ ನಮ್ಮ ವೀಕ್ಷಕರು ಮೇಲಿಂದ ಮೇಲೆ ಕೆಡ್ತಾ ಇದ್ದಾರೆ. ಅರ್ಧ ವರ್ಷ ಕಳೆಯೋಷ್ಟೊತ್ತಿಗೆ ಬಹಳಷ್ಟು ಜನಗಳಿಗೆ ಈ ಒಂದು ವರ್ಷ ತುಂಬ ನಿರಾಶಾದಾಯಕವಾಗಿ ಹೋಗಿದೆ. ಹೋಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಬಹಳಷ್ಟು ಜನ. ಪ್ರಶ್ನೆ ಕೇಳ್ತಾನೆ ಇದ್ದಾರೆ, ಏನು ಗುರುಗಳೇ ವಿಶ್ವಾವಸುನಾಮ ಸಂವತ್ಸರ ಅಂದ್ರಿ, ಹೋದ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತಂದ್ರಿ, ಅದ್ರ ಹಿಂದಿಂದು ಇನ್ಯಾವುದೋ ಹೆಸರು ಹೇಳಿದ್ರಿ, ಅದೆಲ್ಲ ಕೆಟ್ಟ ಹೆಸರುಗಳು, ಇವಾಗ ಬರುವಂಥದ್ದು ಒಳ್ಳೆಯದು ಅಂತ ಹೇಳಿದ್ರಿ. ಶುಭಕೃನ್ನಾಮ ಸಂವತ್ಸರ, ಶೋಭಕೃನ್ನಾಮ ಸಂವತ್ಸರ, ನಂತರ ಈಗ ವಿಶ್ವಾವಸುನಾಮ ಸಂವತ್ಸರ, 3 ಸಾಲು ಸಾಲಾಗಿ ಒಳ್ಳೆಯ ಹೆಸರಿರತಕ್ಕಂಥ ಸಂವತ್ಸರಗಳು ಬರ್ತಾ ಇದೆ. ಕ್ರೋಧಿ ಮುಗೀತು, ರಕ್ತಾಕ್ಷಿ ಮುಗೀತು. ಆದರೆ ವಿಶ್ವಾವಸು 2 ವರ್ಷಗಳ ಒಳ್ಳೆಯದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಬೇಕಾದಾಗ ಎಲ್ಲೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಏನು ಸಮಸ್ಯೆ ಆಗಿದೆ ಅನ್ನೋದು ಬಹುತೇಕ ನಮ್ಮ ವೀಕ್ಷಕರು ಇವತ್ತು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಒಂದು ಜ್ಯೋತಿಷ್ಯ ಪರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿಗೆ ನಾನು ವೀಕ್ಷಕರನ್ನ ಶ್ಲಾಘಿಸ್ತೀನಿ. ಯಾಕಂದರೆ ಜ್ಯೋತಿಷ್ಯ ಅನ್ನತಕ್ಕಂಥದ್ದೇ ಆ ಪ್ರಕಾರ ಆಗಿರುತ್ತೆ. ಮುಂದೆ ಬರೋ ಸಮಸ್ಯೆಗಳನ್ನು, ಮುಂದೆ ಬರೋ ಅಪಾಯಗಳನ್ನು ಅದಕ್ಕೆ ಒಂದು ಮುನ್ಸೂಚನೆ ಕೊಡುವಂಥದ್ದೇ ಜ್ಯೋತಿಷ್ಯ. ಜ್ಯೋತಿಷ ಅಂತಂದರೆ ಬೆಳಕು ಅಂತ ಆಗಿರುತ್ತೆ. ನಡೆಯೋ ಸಂಘಟನೆಯನ್ನು ಯಾರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಅದು ನಮ್ಮ ಕೈಲಿ ಇರೋದಿಲ್ಲ. ಆದರೆ ಇಂತಹ ಸಮಸ್ಯೆ ಇಂತಹ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿದಾಗ ಒಂದು ಪ್ರಿಕಾಷನ್ ತೊಗೋಬೋದು, ಅಟ್ಲೀಸ್ಟ್ ಒಂದು ಮುನ್ನೆಚ್ಚರಿಕೆ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಜ್ಯೋತಿಷ್ಯ ಪರವಾಗಿ ನಾವು ಚಿಂತನೆಯನ್ನು ಮಾಡಿದ್ದಾದಲ್ಲಿ ಏನು ಸಮಸ್ಯೆ ಆಗಿರಬಹುದು, ಈ ಒಂದು ಸಾಲು ಸಾಲು ದುರಂತಗಳಿಗೆ ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವವ್ಯಾಪಿಯಾಗಿ ಆಗ್ತಾ ಇದೆ. ಅದರಲ್ಲಿ ಭಾರತದ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು ನಾವು. ಏನು ಕಾರಣ ಅಂದರೆ 2 ಕಾರಣಗಳಿದೆ. ಮೊದಲನೇದು, ನಮ್ಮ ಪಂಚಾಂಗದ ಆಧಾರದಲ್ಲಿ ತೆಗೆದುಕೊಂಡಾಗ ನಾವು ಯುಗಾದಿ ಹಬ್ಬದ ದಿವಸ ನಾವು ಪಂಚಾಂಗ ಶ್ರವಣ ಅಂತ ಮಾಡ್ತೀವಿ. ಈ ಸಂವತ್ಸರಕ್ಕೆ ಈ ಗ್ರಹ ರಾಜ, ಈ ಗ್ರಹ ಮಂತ್ರಿ, ಈ ಗ್ರಹ ಸೇನಾಧಿಪತಿ, ಇವೆಲ್ಲ ಹೇಳ್ತಾ ಹೋಗ್ತೀವಿ ನಾವು. ಈ ಸಂವತ್ಸರ ಏನಾಗಿದೆ ಅಂತಂದರೆ ರವಿಯೇ ರಾಜನಾಗಿದ್ದಾನೆ, ರವಿಯೇ ಮಂತ್ರಿನೂ ಆಗಿದ್ದಾನೆ, ರವಿಯೇ ಸೇನಾಧಿಪತಿನೂ ಸಹ ಆಗೋಗಿದ್ದಾನೆ. ರವಿ ಅಂತಂದರೆ ಸೂರ್ಯ, ಎಲ್ಲ ಗ್ರಹಗಳಲ್ಲೂ ಸಹ ತುಂಬ ಪವರ್ಫುಲ್ ಆಗಿರತಕ್ಕಂಥ ಒಂದು ಪ್ಲ್ಯಾನೆಟ್. ಈ ಸೂರ್ಯನನ್ನು ನಾವು ಪಾಪಗ್ರಹ ಅಂತಲೂ ಸಹ ಕರಿತೀವಿ, ಕ್ರೂರ ಗ್ರಹ ಅಂತಲೂ ಸಹ ಕರಿತೀವಿ. ಇಂಥ ರವಿ, ಯುದ್ಧಕಾಮಿಯಾದಂಥ ರವಿ ತಾನೇ ರಾಜನು, ತಾನೇ ಸೇನಾಧಿಪತಿ ಆದಾಗ ಏನಾಗುತ್ತೆ ಅಂದರೆ ಒಂದು ರೀತಿ ಒಂದು ಡಿಕ್ಟೇಟರ್ಶಿಪ್ ಮೆಂಟಾಲಿಟಿ ಬಂದ್ಬಿಡುತ್ತೆ. ಅಂದರೆ ಒಂದು ಸರ್ವಾಧಿಕಾರಿ ಮನೋಭಾವ ಬಂದ್ಬಿಡುತ್ತೆ. ಸೊ ಆಗ ನಾನು ಏನು ಮಾಡಿದ್ರೂ ನಡೆಯುತ್ತೆ, ಎಲ್ಲವನ್ನ ಬಳಸ್ಬಿಡ್ಬೇಕು, ಎಲ್ಲವನ್ನ ಪ್ರಯೋಗ ಮಾಡಿ ನೋಡಿಬಿಡ್ಬೇಕು. ಒಂದು ನ್ಯೂಕ್ಲಿಯರ್ ಬಾಂಬ್ ಆಗಲಿ, ಒಂದು ಆರ್ಮಿ ಫೋರ್ಸ್ ಆಗಲಿ, ಒಂದು ಏರ್ ಫೋರ್ಸ್ ಆಗಲಿ, ಎಲ್ಲವನ್ನು ಬಳಸಿ ನೋಡೋಣ, ಪ್ರಕೃತಿಯಲ್ಲಿ ವಿಕೋಪಗಳನ್ನು ಮಾಡಿ ನೋಡೋಣ ಏನಾಗುತ್ತೆ ಅಂತ ಒಂದು ರೀತಿ ಎಕ್ಸ್ಪೆರಿಮೆಂಟೇಷನ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ರವಿ ಇಲ್ಲಿ ಸೇನಾಧಿಪತಿ ಮತ್ತು ರಾಜ ಎರಡೂ ಆಗಿರುವಂಥದ್ದು ಮೊದಲನೇ ಸಮಸ್ಯೆ ಆಗಿರುವಂಥದ್ದು. ಎರಡನೇ ಸಮಸ್ಯೆ ಏನಂತಂದರೆ ಈ ವಿಕೋಪಗಳಿಗೆ, ಅಪಘಾತಗಳಿಗೆ, ಯುದ್ಧಗಳಿಗೆ ಮೇಯ್ನ್ ಕಾರಣ ಯಾವ ಪ್ಲಾನೆಟ್ ಅಂತಂದರೆ ನಾವು ಹಲವಾರು ಬಾರಿ ಹೇಳಿದ್ದೀವಿ, ಕುಜ ಅಂತ ಹೇಳ್ತೀವಿ ನಾವು. ಮಂಗಳ ಗ್ರಹ, ಕುಜಗ್ರಹ, ಅಂಗಾರಕ ಗ್ರಹ ಅಂತ ಹೇಳ್ತೀವಿ. ಈ ಸಂವತ್ಸರದ ಟೋಟಲ್ ನಂಬರ್ ತೊಗೊಂಡಾಗ, ನಾವು ನ್ಯೂಮರಾಲಜಿಕಲ್ ಆಗಿ ತೊಗೊಂಡಾಗ 2025 ಇದನ್ನು ಆ್ಯಡ್ ಮಾಡಿದಾಗ ಟೋಟಲ್ ನಂಬರ್ ನಮಗೆ 9 ಬರುತ್ತೆ. 9 ಅಂತಂದರೆ ಕುಜನ ಸಂಖ್ಯೆ ಆಗಿರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕುಜನ ಪ್ರಭಾವ ಈ ಒಂದು ವರ್ಷದ ಮೇಲೆ ಸಂಪೂರ್ಣವಾಗಿದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಸೊ ಈ ಕಾರಣದಿಂದಾನೇ ಬಹಳ ಮುಖ್ಯವಾಗಿ ಈ ಸಂವತ್ಸರದಲ್ಲಿ ಪ್ರಾರಂಭದಿಂದನೂ ಅಷ್ಟೇ, ಒಂದಲ್ಲ ಎರಡಲ್ಲ, ಹಲವಾರು ದುರಂತಗಳು, ಒಂದು ವಿಷಾದಕರವಾದಂಥ ಒಂದು ಘಟನೆಗಳು ನಡೀತಾನೇ ಇದೆ. ನಾವು ನೋಡ್ತಾ ಇದ್ದೀವಿ, ಮೊನ್ನೆ ತಾನೇ ಒಂದು ಏರ್ಪ್ಲೇನ್ ಕ್ರ್ಯಾಶ್ ಆಯಿತು. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರಮ್ಮ, 240 ಜನಕ್ಕೂ ಒಟ್ಟಿಗೆ ಮರಣಯೋಗ ಬಂದ್ಬಿಡುತ್ತಾ, ಅವರೆಲ್ಲರಿಗೂ ಜಾತಕದಲ್ಲಿ ಒಂದೇ ಸಲ ಕೆಟ್ಟ ದಶೆಗಳು ಬಂದ್ಬಿಡುತ್ತಾ, ಅವರೆಲ್ಲರಿಗೂ ಆಯುಸ್ ಒಂದೇ ಸಲ ಮುಗಿದು ಹೋಗುತ್ತಾ, ಇದೆಲ್ಲ ಹೇಗೆ ಜ್ಯೋತಿಷ್ಯದ ಆಧಾರದಲ್ಲಿ ಹೇಗೆ ಹೇಳ್ತೀರಾ ನೀವು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ನಿಜ, ಎಲ್ರಿಗೂ ಒಟ್ಟಿಗೆ ಮರಣ ಅನ್ನೋದು ಬಂದಿರೋದಿಲ್ಲ. ಒಬ್ಬರ ಆಯುಸ್ 60 ವರ್ಷ ಇರುತ್ತೆ, ಒಬ್ಬರ ಆಯುಸ್ 70 ವರ್ಷ ಇರುತ್ತೆ, ಇನ್ನೊಬ್ರದ್ದು 20 ವರ್ಷ ಇರುತ್ತೆ. ಆದರೆ ಎಲ್ಲರೂ ಒಟ್ಟಿಗೆ ಯಾಕೆ ಸತ್ರು, ಇಲ್ಲಿ ಒಂದು ಸೂಕ್ಷ್ಮ ಇದೆ ನಮಗೆ. ಒಂದು ವಿಷಯ ಏನಾಗುತ್ತೆ ಇಲ್ಲಿ ಅಂತಂದರೆ, ಒಂದು ನೆಗೆಟಿವಿಟಿ ಅಂತ ಇರುತ್ತೆ. ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲೂ ಹೇಳ್ತಾ ಇರ್ತೀವಿ, ನಾವು ಒಳ್ಳೆ ಮಾತನಾಡಿ, ಕೆಟ್ಟ ಮಾತುಗಳು ಆಡಕ್ಕೆ ಹೋಗಬೇಡಿ, ನೆಗೆಟಿವ್ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಕೆಲವರು ಸದಾ ಕಾಲ ಪೆಸಿಮಿಸ್ಟಿಕ್ ಥಿಂಕಿಂಗ್ ಆಗ್ತಾ ಇರ್ತಾರೆ. ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರೇ. ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ. ಓಕೆ ಸರ್, ಗೊತ್ತಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 9/11/74. 9/11/84. ಓಕೆ. ಟೈಮಿಂಗ್ಸ್ ಹೇಳಿ ಸರ್. ಟೈಮಿಂಗ್ಸ್ ರಾತ್ರಿ 10 ಗಂಟೆ ಮೇಡಮ್ ಅವರೇ. ರಾತ್ರಿ 10 ಗಂಟೆ. ಹುಟ್ಟಿದ ಪ್ಲೇಸ್ ಯಾವುದು?
ಹುಟ್ಟಿದ ಪ್ಲೇಸ್ ಚಿತ್ರದುರ್ಗ. ಚಿತ್ರದುರ್ಗ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. ಹಾ ಮೇಡಮ್. ಹೇಳಿ ಕಲ್ಲೇಶ್ ಅವರೇ. ಪ್ರಕಾಶ್. ಪ್ರಕಾಶ್ ಅವರೇ ಹೇಳಿಪ್ಪ. ಸರ್ ಯಾಕೆ ನಾವು ದುಡಿದ್ರೆ ಇದು ಮಾಡಿದೀವಿ, ಏನು ಕೈ ಹತ್ತುತ್ತಿಲ್ಲ. ಮತ್ತೆ ಒಂದ್ 4 ಮನೆ ಕಟ್ಟಿ ಸಾಲ ಮಾಡ್ಕೊಂಡಿದೀವಿ. ತೀರ್ಸಕ್ಕೆ ಇದಾಗ್ತಿಲ್ಲ. ಒಂದು ಕೆಲಸ ಆಗಿಲ್ಲ ಸರ್. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. 5 ತಿಂಗಳು ಆಯ್ತು. ಸಾಲ ಮಾಡ್ಕೊಂಡಿದ್ರ 5 ತಿಂಗಳಿಂದ ತೀರ್ಸಕ್ ಆಗ್ತಾ ಇಲ್ಲ. ಓಟು ಮಾಡ್ತಿಲ್ಲ. ಏನಪ್ಪ? 5-6 ತಿಂಗಳಿಂದ ದುಡಿಮೆನೂ ಮಾಡ್ತಿಲ್ಲ ಸರ್. 5-6 ತಿಂಗಳಿಂದ ದುಡಿಮೆ ಮಾಡ್ತಾ ಇಲ್ಲ. ಓಕೆ, ಏನ್ ಕೆಲಸ ಮಾಡೋದು ನೀವು? ಏನ್ ಕೆಲಸ ಮಾಡ್ತಿದ್ದೀರಾ ಸರ್? ಹೋಟೆಲ್. ಹೋಟೆಲ್ ನಡೆಸ್ತಾ ಇದ್ದೀರಾ? ಹೌದು ಹೌದು. ಆಯ್ತು. ನಿಮ್ದು ನಕ್ಷತ್ರ ರಾಶಿ ಗೊತ್ತಿದೆಯಾ? ಮಗ ನಕ್ಷತ್ರ. ಮಖಾ ನಕ್ಷತ್ರ. ನವೆಂಬರ್ 11ನೇ ತಾರೀಕಲ್ವಾ ನೀವು ಹುಟ್ಟಿರುವಂಥದ್ದು? ಹೌದು ಹೌದು. ಆಯ್ತು, 1 ನಿಮಿಷ ಲೈನಲ್ಲಿರಿ ಹಾಗೆ. ಹಾಂ. ನವೆಂಬರ್ 9ನೇ ತಾರೀಕು ಅಲ್ವಾ ಸರ್ ನೀವು ಹುಟ್ಟಿರೋದು? 9. ನವೆಂಬರ್ 9, 11ನೇ ತಿಂಗಳು. ಓಕೆ, ನವೆಂಬರ್ 9ನೇ ತಾರೀಕು. ಸರಿ. ಹೌದು ಹೌದು ಹೌದು. ನೋಡಿ, ನಿಮ್ಮದು ನಕ್ಷತ್ರ ರಾಶಿ ಬಂದು ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಆಗುತ್ತೆ. ಹಾಂ. ಆಯಿತಾ? ಹಾಂ. ಸೊ ನೀವು ಹುಟ್ಟಿರೋ ಒಂದು ಡೇಟ್ ಆಫ್ ಬರ್ತು, ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮ್ಮದು ಜನ್ಮ ಲಗ್ನ ತಗೊಂಡ್ರೆ ಮಿಥುನ ಲಗ್ನ ಆಗುತ್ತೆ. ಸೊ ಲಗ್ನದಲ್ಲಿ ಶನಿ ವಕ್ರಿ ಆಗಿದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು. 10ನೇ ಮನೆ ಅಧಿಪತಿ ಅಂದರೆ ಉದ್ಯೋಗ ಸ್ಥಾನಾಧಿಪತಿ ಆದಂಥ ಶನಿ ವಕ್ರಿ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾದ ಸಮಸ್ಯೆಯಾಗಿ ಗೋಚರವಾಗ್ತಾ ಇದೆ. ಆಮೇಲೆ ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಶುಕ್ರ ಚೆನ್ನಾಗಿರಬೇಕು, ಚಂದ್ರ ಚೆನ್ನಾಗಿರಬೇಕು. ಸೊ ನಿಮಗೆ 2 ಗ್ರಹಗಳು ಚೆನ್ನಾಗಿದೆ. 3ನೇ ಮನೇಲಿ ಚಂದ್ರ ಇರುವಂಥದ್ದು, ಶುಕ್ರ 5ನೇ ಮನೇಲಿ ಇರುವಂಥದ್ದು. ಒಂದು ಹಂತದಲ್ಲಿ ಒಳ್ಳೆ ಪ್ರಾಫಿಟ್ ನೋಡಿದ್ದೀರಾ ಅಲ್ಲಿ ಲೈಫಲ್ಲಿ ಅಲ್ವಾ? ಹಾಂ, ಒಂದ್ಸರಿ ನೋಡಿದ್ದೀವಿ, ಚೆನ್ನಾಗಿತ್ತು. ಈ ಇತ್ತೀಚೆಗೆ ಯಾಕೋ ಇದೇ ಆಗ್ಬಿಟ್ಟಿದ್ದು ಬಾಡಿ. ಇತ್ತೀಚೆಗೆ ಸಮಸ್ಯೆ ಆಗ್ತಾ ಇದೆ. ಆಯಿತು, ದಶಾಭುಕ್ತಿಗಳು ಏನು ನಡೀತಾ ಇದೆ ಅಂತ ನೋಡೋಣ, ನಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಸೊ ಈಗ ನಿಮ್ಗೆ ನಡೀತಾ ಇರೋಂಥ ದಶಾಭುಕ್ತಿಗಳು ನೋಡಿದ್ದಾದಲ್ಲಿ ಗುರು ದಶೆ ನಡೀತಾ ಇದೆ. ಸೊ ಗುರು ದಶೆನಲ್ಲಿ ನಿಮ್ಗೆ ಇವಾಗ ಶುಕ್ರ ಭುಕ್ತಿ ನಡೀತಾ ಇರೋಂಥದ್ದು ಕಾಣಿಸ್ತಾ ಇದೆ ಇವಾಗ. ಸೊ ಗುರುದಶಾ ಶುಕ್ರಭುಕ್ತಿ ಅಂತ ತೊಗೊಂಡಾಗ ನಿಮಗೇನಾಗುತ್ತೆ, ಈಗ ನಿಮ್ಮ ನಿಮ್ಮದು ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ ಆಗಿರೋದ್ರಿಂದ ದಶಾನಾಥ ಚೆನ್ನಾಗಿದೆ, ನಿಮಗೆ ಗೋಚಾರದಲ್ಲೂ ಚೆನ್ನಾಗಿದ್ದಾನೆ. ಜಾತಕದಲ್ಲೂ ತೊಗೊಂಡ್ರೆ ನಿಮಗೆ ಗುರು ಇರೋಂಥ ಒಂದು ಪೊಸಿಷನ್ ನಾವು ನೋಡಿದ್ದಾದಲ್ಲಿ 9ನೇ ಮನೆ ಭಾಗ್ಯದಲ್ಲೇ ಚೆನ್ನಾಗೇ ಇದ್ದಾನೆ. ಶುಕ್ರಾನು ಸಹ ಪಂಚಮದಲ್ಲೇ ಇರುವಂಥದ್ದು. ದಶಾಭುಕ್ತಿಗಳಿಂದ ಸಮಸ್ಯೆ ಕಾಣಿಸ್ತಾ ಇಲ್ಲ ಇಲ್ಲಿ. ಈಗ ನೀವು ಪ್ರಶ್ನೆ ಕೇಳಿರುವಂಥ ಒಂದು ಸಮಯ ಮತ್ತು ಕೇತುವಿನ ಉಪಸ್ಥಿತಿ ತೆಗೆದುಕೊಂಡು ನೋಡಿದ್ದಾದಲ್ಲಿ ಇದು ಸ್ವಲ್ಪ ಯಾರೋ ಒಂದು ಆಗಬಾರ್ದವರು ಏನೋ ಒಂದು ಸಮಸ್ಯೆಗಳು ಮಾಡಿಸಿರುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ ಇಲ್ಲಿ. ಅದಕ್ಕೆ ಪರಿಹಾರ ಹೇಳ್ತೀನಿ. ಒಂದು ದೃಷ್ಟಿದೋಷ ಆಗಿರುವಂಥದ್ದು. ಈಗ ಕಳೆದ ಒಂದು 8ರಿಂದ 9 ತಿಂಗಳೊಳಗಡೆ ನಿಮ್ಮ ಹೋಟೆಲ್ಗೆ ಬಂದು ಹೋದಂಥ ವ್ಯಕ್ತಿಗಳು ಬೇರೆ ಯಾವುದೋ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಯಾರಾದರೂ ಬಂದಿದ್ರಾ? ಬೇರೆ ವ್ಯವಹಾರ ಏನಾದರೂ ಮಾತಾಡೋಕ್ಕೆ ಬಂದಿರೋವಂಥವ್ರು, ಅವರಿಂದ ಒಂದು ಸಮಸ್ಯೆ ಆಗಿರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದು 9ರಿಂದ 10 ತಿಂಗಳ ಹಿಂದೆ ಆಗಿರುವಂಥ ಸಾಧ್ಯತೆ ಇದೆ. ಇರಲಿ, ಚಿಂತೆ ಇಲ್ಲ. ನಿಮ್ಮ ಮನೆ ದೇವರು ಯಾವುದು? ಮನೆದೇವರು ನಾಗರಾಜ. ಆಯಿತು, ಒಂದು 3 ನಕ್ಷತ್ರ ಹೇಳ್ತೀನಿ, ನಾನು ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮದು ಉತ್ತರ ಫಲ್ಗುಣಿ ನಕ್ಷತ್ರ ಆಗಿರೋದ್ರಿಂದ ಅನುರಾಧ ನಕ್ಷತ್ರ, ಉತ್ತರಾಭದ್ರಾ ನಕ್ಷತ್ರ, ಪುಷ್ಯಮಿ ನಕ್ಷತ್ರ. ಆಯಿತಾ? ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಶನಿವಾರದ ದಿವಸ ನೀವು ಒಂದು ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳಿ ಮನೆಯಲ್ಲಿ. ವಿಜಯಲಕ್ಷ್ಮಿ ಸಮೇತ ಸುದರ್ಶನ ಹೋಮ ಅಂತ ಮಾಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಹೋಟೆಲ್ನಲ್ಲಿ ಪೂರ್ವ ದಿಕ್ಕಿಗೆ, ಈಶಾನ್ಯ ದಿಕ್ಕು ಇಲ್ಲ ಪೂರ್ವ ದಿಕ್ಕಿಗೆ ಬರೋ ಹಾಗೆ ಒಂದು ಲಕ್ಷ್ಮೀ ಯಂತ್ರ, ಒಂದು ವ್ಯಾಪಾರ ಅಭಿವೃದ್ಧಿ ಯಂತ್ರವನ್ನು ಎನರ್ಜೈಸ್ ಮಾಡಿಸಿ ಅದನ್ನು ಸ್ಥಾಪನೆಯನ್ನು ಮಾಡಿ. ಇದನ್ನು ಮಾಡ್ಕೊಂಡ ಮೇಲೆ 1 ಮಂಡಲದಿಂದ 2 ಮಂಡಲದಲ್ಲಿ ಬದಲಾವಣೆಗಳಾಗುತ್ತೆ. ನಿಮಗೆ ಎಲ್ಲ ಒಳ್ಳೇದಾಗುತ್ತಪ್ಪ. ಎಸ್, ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಮಂಜುಳಾ ಅಂತ. ನಮಸ್ತೆ ಮಾ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಅಳಿಯನ ಬಗ್ಗೆ ಮಾತಾಡಬೇಕಿತ್ತು ಮೇಡಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಾ? 16/1. ನಮಸ್ತೆ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. 16 ಬಗ್ಗೆ ಕೇಳಬೇಕಿತ್ತು. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಾ, ಕರೆ ಕಟ್ ಆಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಹೇಳಿ. 16/1/92. ಟೈಮಿಂಗ್ಸ್ ಏನು? 92. ಟೈಮಿಂಗ್ಸ್ ಹೇಳಿ ಮಾ. ಇಲ್ಲ ಟಿವಿ ನೋಡ್ಕೊಂಡು ಮಾತಾಡಬೇಡಿ. 16/1/92 ಇಸ್ವಿ ಗುರುವಾರ ಸಂಜೆ 5:45. 5:45. ಓಕೆ, ಪ್ಲೇಸ್ ಯಾವುದು? ಹುಟ್ಟಿರುವಂಥ ಪ್ಲೇಸ್ ಉಳಿಯಾರು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ.
ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಅದೇ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಅವ್ರು ಯಾವ ತರ ಏನು ಅಂತ ನಮ್ಗೆ ಇಲ್ಲಿ ತನಕನೂ ಅರ್ಥ ಆಗ್ತಾ ಇಲ್ಲ. ಮದ್ವೆಗೆ 6 ತಿಂಗಳಾಯ್ತು, 2 ತಿಂಗಳಾಗಿದೆ, ಅಷ್ಟಾಗಿ ಬರೋದೇ ಇಲ್ಲ. ಏನೋ ಒಂದು ಸಣ್ಣ ವಿಷಯ ಮಾತಾಡ್ತಾರೆ ಫೋನಲ್ಲಿ, 4 ಮಾತು ಮಾತಾಡೋದು, ಜಾಸ್ತಿ ಮಾತಾಡಲ್ಲ. ಊಟ ಆಯ್ತಾ, ತಿಂದ, ಅಷ್ಟೇ. ಬಂದ್ರು ಯಾರ ಹತ್ರನು ಮಾತಾಡಲ್ಲ, ಏನು ಇಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳೋಣಮ್ಮ. ಎಷ್ಟು ಜನ ಹೆಣ್ಮಕ್ಳು ನಿಮಗೆ? ಒಂದೇ ಹೆಣ್ಮಗು. ಒಂದೇ ಹೆಣ್ಮಗಳು. ಈಗ ಮಗಳು ಅಳಿಯರ ಮನೇಲಿ ಅಲ್ಲೇ ಇದ್ದಾಳಲ್ವಾ? ಇಲ್ಲ ಸರ್, ಅವರು ಇಲ್ಲಿದ್ದಾರೆ, ನಮ್ಮ ಮನೇಲಿ ಇದ್ದಾರೆ. ಇಲ್ಲೇ ಇದ್ದಾರಾ? ಎಷ್ಟು ದಿವಸದಿಂದ ಇದ್ದಾರಮ್ಮ ಇಲ್ಲಿ? 2 ತಿಂಗಳಿಂದ ಇದ್ದಾರೆ. 2 ತಿಂಗಳಿಂದ. ಓಕೆ, ಏನು ಕಾರಣ ಇಲ್ಲಿ ವಾಪಸ್ ಕಳಿಸಿರೋದಕ್ಕೆ? ವಾಪಸ್ ಕಳ್ಸಿರೋ ಕಾರಣ ಏನಿಲ್ಲ ಸರ್, ಅದೇ ಅವರು ನಡವಳಿಕೆ ಒಂದ್ ಸ್ವಲ್ಪ, ಅವ್ರ ತಂದೆ ತಾಯಿ ನಡವಳಿಕೆ, ಅವರು ಸರಿ ಮಾತಾಡಲ್ಲ. ಇಲ್ಲಿ ನಾವು ಬೆಂಗಳೂರಲ್ಲಿ ಇರೋದು, ದೂರದಿಂದ ಕೊಟ್ಟಿದೀವಿ 150 ಕಿಲೋಮೀಟರ್. ಅಲ್ಲಿ ಯಾರು ಇಲ್ಲ ಅವ್ರನ್ನ ಹೊಂದಿಸೋದಕ್ಕೆ, ಮಾತಾಡೋದಕ್ಕೆ. ಅವರು ಮಾತೆತ್ತಿದ್ರೆ ಎಲ್ಲಾನು ಒಂದ್ ರೀತಿಯಲ್ಲಿ ಮಾತಾಡ್ತಾರೆ ತಂದೆ ತಾಯಿ. ಅದಕ್ಕೋಸ್ಕರ. ಸರಿ, ನಿಮ್ಮ ಅಳಿಯನ ನಕ್ಷತ್ರ ರಾಶಿ ಗೊತ್ತಿದೆಯಮ್ಮ? ಅಶ್ವಿನಿ ನಕ್ಷತ್ರ. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಜನವರಿ 6, 92 ಅಲ್ವಾ? 16. ಜನವರಿ 16. ಆಯ್ತು, ಒಂದು ನಿಮಿಷ. 16 ಅಲ್ವಾ? 16. ಒಂದು ನಿಮಿಷ ಲೈನಲ್ಲಿರಿ. ಜನವರಿ 16, 1 ಜನವರಿ 92. 92. ಜನವರಿ 16, 92 ಅಂತಂದರೆ ಇದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ ತೋರಿಸ್ತಾ ಇದೆಯಮ್ಮ. ಹೌದಾ? ಆಯ್ತಾ? ನೀವು ಅವ್ರ ಹೆಸರೇನು? ಚೇತನ್ ಶರ್ಮಾ ಅಂತ. ನೋಡಿ, ಚೇತನ್, ಚ ಅನ್ನೋ ಅಕ್ಷರಕ್ಕೆ 97 ನೋಡ್ರಿ, 28 ವರ್ಷ ಈಗ ಅವನಿಗೆ. 97. 28 ವರ್ಷ ನಡೀತಾ ಇದೆ. ನೀವು ಮಾಹಿತಿ ಕರೆಕ್ಟಾಗಿ ಕೊಡಬೇಕಮ್ಮ, ಇಲ್ಲಾಂದರೆ ಲೈನ್ ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಇರಲಿ. 97 ಆಯಿತು. ಜನವರಿ 16, 97 ಸಾಯಂಕಾಲ 5:15 ಅಲ್ವಾ? ಗುರುವಾರ. ಓಕೆ. ಗುರುವಾರ ದಿವಸ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಕರೆಕ್ಟ್ ಆಗಿದೆ ನೀವು ಹೇಳಿರುವಂಥದ್ದು. ಆಯ್ತು. ಏನು ಕೆಲಸ ಮಾಡೋದು ಇವರು? ಅವರು ಬಿಸ್ನೆಸ್. ಇದು ಅರೇಂಜ್ಡ್ ಮ್ಯಾರೇಜಾ, ಲವ್ ಮ್ಯಾರೇಜ್ ಅಮ್ಮ? ಅರೇಂಜ್ಡ್ ಮ್ಯಾರೇಜ್. ನಿಮ್ಮ ಕ್ಯಾಸ್ಟ್ ಅವರೇ ಅಲ್ವಾ? ಹೌದು. ಓಕೆ. ನೋಡಿ, ಇವ್ರದ್ದು ಮಿಥುನ ಲಗ್ನ ಬರುತ್ತೆ. ಲಗ್ನದಿಂದ ಸಪ್ತಮದಲ್ಲಿ ಶುಕ್ರ ಮತ್ತು ಬುಧ ಇಬ್ಬರು ಇರುವಂಥದ್ದು ತೋರಿಸ್ತಾ ಇದೆ. ಆಮೇಲೆ ಸಪ್ತಮಾಧಿಪತಿ ಗುರು ಬಂದು ಅಷ್ಟಮದಲ್ಲಿ ನೀಚನಾಗಿ ರವಿ ಜೊತೆ ಕೂತ್ಕೊಂಡಿದ್ದಾನೆ. ಇಲ್ಲಿ ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಇವ್ರಿಗೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಅಸಮಾಧಾನ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಮದುವೆ ನಡೆಸ್ಕೊಟ್ಟಿರೋಂಥ ವಿಚಾರದಲ್ಲಾಗಲಿ, ಅಥವಾ ಏನೋ ಕೊಳ್ಳುವಿಕೆ ಮಾತುಕತೆಗಳಾಗಿರುತ್ತಲ್ಲ ಕೆಲವೊಂದು, ಆ ವಿಚಾರದಲ್ಲಿ ಏನೋ ಸ್ವಲ್ಪ ಅಸಮಾಧಾನ ಆಗಿದೆ ಅವ್ರಿಗೆ. ನೀವೇನು ಕೊಡ್ತೀನಿ ಅಂತ ಹೇಳಿದಿರೋ ಅದು ಬಹುಶಃ ಕೊಡೋಕ್ಕಾಗದೇ ಇರ್ಬೋದು. ಇಲ್ಲ, ಎಲ್ಲ ಕೊಟ್ಟಿದ್ದೀನಿ, ಏನು ಕೊಡೋದೇನಿಲ್ಲ. ಅಥವಾ ಮದುವೆ ನಡೆಸ್ಕೊಟ್ಟಿರೋಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಅಸಮಾಧಾನ ಆಗಿರುವಂಥದ್ದು ಈ ಥರದ್ದು ಗೋಚರ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಇವರು ತುಂಬ ಪರ್ಟಿಕ್ಯುಲರ್ ಆಗಿರುವಂಥ ವ್ಯಕ್ತಿ ಇವರು. ಕೆಲವೊಂದು ವಿಷಯಗಳಿಗೆ ಹೀಗೆ ಇರಬೇಕು, ಹೀಗೆ ನಡಿಬೇಕು ಅನ್ನೋದು ತುಂಬ ಆ ಥರದ ಒಂದು ವ್ಯಕ್ತಿತ್ವ ಕಾಣಿಸ್ತಾ ಇದೆ. ಸ್ವಲ್ಪ ಸಹನೆ ಕಡಿಮೆ ಇದೆ ಇವರಿಗೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ ಆಗಿರೋದ್ರಿಂದ ಒಂಚೂರು ನಾನು ಹೇಳಿದ್ದೆ ನಡಿಬೇಕು ಅನ್ನೋಂಥ ಒಂದು ಸ್ವಭಾವನೂ ಸಹ ಇರುತ್ತೆ. ಹಾಗಾಗಿ ಇಲ್ಲಿ ಹೊಂದಾಣಿಕೆಗೆ ಸಮಸ್ಯೆ ಕಾಣಿಸ್ತಾ ಇದೆ. ಇರಲಿ, ತೊಂದರೆ ಇಲ್ಲ. ಇವರಿಗೆ ಮುಖ್ಯವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಈಗ ಒಂದು ಸಪ್ತಮಿ ದಿವಸ ನೀವು ಮತ್ತು ಹುಡುಗಿ ಸೋದರ ಮಾವ, ಅಂದರೆ ನಿಮ್ಮ ಅಣ್ಣ ತಮ್ಮಂದ್ರೆ ಯಾರಾದರೂ ಇದೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡು ಮಾತುಕತೆ ಮಾಡಿಮ್ಮ. ಸಪ್ತಮಿ ದಿವಸ ಮಾತುಕತೆ ಮಾಡಿದಾಗ ಇದು ಒಂದು ಒಪ್ಪಂದಕ್ಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ಸ್ವಾಮಿ, ಇವಾಗ ಬರ್ತಾ ಇದ್ದಾರೆ ಅವರು, ಏನ್ ತೊಂದರೆ ಏನಿಲ್ಲ. ಆದ್ರೆ ಅವರು ನಡವಳಿಕೆ ಈಗ ಫೋನಲ್ಲೇ ಆಗಿ ತನ್ನ ಹೆಂಡತಿ ಹತ್ರ ಮಾತಾಡ್ಬೇಕು ಅನ್ನೋದು ಒಂದಿಲ್ಲ. ಜಾಸ್ತಿ ಮಾತಾಡ್ಬೇಕು, 4 ಮಾತಾಡ್ತಿದ್ದ ಏನ್ ಮಾಡಿದೆ ಅಷ್ಟೇ ಮುಗಿದ ಆ ರೀತಿ. ನೋಡಿಮ್ಮ, ಹೊಸದಾಗಿ ಮದುವೆ ಆಗಿರುವಂಥದ್ದು ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋದಕ್ಕೆ, ಆಯಿತಾ? ಜೊತೆಗೆ ನೀವು ಜಾಸ್ತಿ ದಿವಸ ಮದುವೆ ಆದಮೇಲೆ ಮಗಳನ್ನ ಇಲ್ಲಿ ಇಟ್ಕೊಳ್ಳೋಂಥದ್ದು ಸಮಂಜಸ ಅಲ್ಲ. ಸೊ ಹಾಗಾಗಿ ಒಂದು ಸಪ್ತಮಿ ದಿವಸ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಮತ್ತೆ ಮನೆ ಸೇರಿಸಿ. ಆಮೇಲೆ ಈ ಮುಂದೆ ಬರುವಂಥ ಒಂದು ಪೌರ್ಣಮಿ ದಿವಸ ಇವರಿಬ್ಬರು ದಂಪತಿಗಳು ಕೂತ್ಕೊಂಡು ಆಷಾಢ ಪೌರ್ಣಮಿ ಆಗಲಿ ಅಥವಾ ಶ್ರಾವಣ ಪೌರ್ಣಮಿ ದಿವಸ ಆಗಲಿ ಸತ್ಯನಾರಾಯಣ ಪೂಜೆ ಮಾಡಲಿ. ಅದು ಅವ್ರ ಮನೇಲಾದರೂ ಮಾಡಲಿ, ನಿಮ್ಮಲ್ಲೇನಾದರೂ ಮಾಡಲಿಮ್ಮ. ನೀವೇ ಇಲ್ಲೇ ಕರೆದುಬಿಟ್ಟು ಇಲ್ಲೇ ಮಾಡಿಸಿದ್ರು ಸಹ ತೊಂದರೆ ಇಲ್ಲ. ಬಟ್ ಅವರಿಬ್ಬರು ದಂಪತಿಗಳು ಕೂತ್ಕೊಂಡು ಮಾಡಬೇಕು. ಅವರಿಬ್ಬರಿಗೆ ಅವತ್ತಿನ ದಿವಸ ಕಂಕಣ ಕಟ್ಟಿಸ್ಬೇಕು. ಯಾಕಂದರೆ ಮೊದಲನೇ ಬಾರಿ ಮಾಡ್ತಾರಲ್ವ ಸತ್ಯನಾರಾಯಣ ಪೂಜೆ,
ಹೌದು. ಹಾಗಾಗಿ ಅವ್ರಿಗೆ ಇಬ್ರಿಗೂ ಕೈಗೆ ಕಂಕಣ ಕಟ್ಟಿಸ್ಬೇಕು. ಇದನ್ನು ಮಾಡಿಸಿ ಅದಾದಮೇಲೆ ಇವರು ಗುರುಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೋಬೇಕು. ಯಾಕಂದರೆ ಸಪ್ತಮಾಧಿಪತಿ ಗುರು ಇವರಿಗೆ ನೀಚನಾಗಿರೋದ್ರಿಂದ ಸ್ವಲ್ಪ ಇವರಿಗೆ ಜವಾಬ್ದಾರಿ ವಿಷಯದಲ್ಲಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಧಾನವಾಗಿ ಇವರಿಗೆ ಸ್ವಲ್ಪ ಮನವರಿಕೆ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಪರಿಹಾರ ಏನಂತಂದರೆ, ಒಂದು ಗುರು ಸನ್ನಿಧಾನಕ್ಕೆ ಇವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ. ಗುರು ಪೌರ್ಣಮಿ ದಿವಸ ದಂಪತಿಗಳಿಬ್ಬರೂ ಸಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕಾಗಲಿ ಅಥವಾ ದತ್ತಾತ್ರೇಯರ ಸನ್ನಿಧಾನಕ್ಕಾಗಲಿ ಕರ್ಕೊಂಡು ಹೋಗಿ ಅಲ್ಲಿ ಗುರುಗಳ ಕೈನಲ್ಲಿ ಆಶೀರ್ವಾದ ಮಾಡಿಸಿ ಒಂದು ಫಲವಂತರಾಕ್ಷತೆ ತೊಗೊಂಡು ಬನ್ನಿ. ಅದು ಅಷ್ಟು ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತಮ್ಮ, ಏನು ಯೋಚನೆ ಮಾಡಬೇಡಿ. ಅಲ್ಲ ಸ್ವಾಮಿ, ಇಬ್ಬರದು ಮೇಷರಾಶಿ. ಹಾಂ ಹೌದಮ್ಮ. ನಮ್ಮ ಮಗಳದು ಭರಣಿ ನಕ್ಷತ್ರ, ಹುಡುಗಂದು ಅಶ್ವಿನಿ ನಕ್ಷತ್ರ. ಏನ್ ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಆದರೆ ನೋಡಿ, ಕೆಲವು ಸಲ ಏನಾಗುತ್ತೆ ಅಂದರೆ ಇಬ್ಬರದು ಮನಸ್ತತ್ವ ಒಂದೇ ಥರ ಇದ್ದಾಗ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲೈಕ್ ಪೋಲ್ಸ್ ರಿಪೆಲ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂತ ಹೇಳ್ತಾರೆ. ಒಂದೇ ಥರ ಮನಸ್ತತ್ವ ಇದ್ದಾಗ ಅಲ್ಲಿ ಒಂದು ಆಕರ್ಷಣೆ ಹುಟ್ಟೋದು ನಿಧಾನ ಆಗುತ್ತೆ. ಒಂದು ಪರಸ್ಪರ ಒಂದು ಸಣ್ಣ ಒಂದು ಇದಿರಬೇಕು, ಡಿಫ್ರೆನ್ಸ್ ಇರಬೇಕು. ಈಗ ಇಬ್ಬರು ಮೇಷರಾಶಿ ಅಂದಾಗ ಇಬ್ಬರು ಸ್ವಲ್ಪ ದುಡುಕುತನ, ಇಬ್ಬರು ಸ್ವಲ್ಪ ಆತುರದ ಸ್ವಭಾವ, ಸಹನೆ ಕಡಿಮೆ ಇರುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಇಬ್ಬರಲ್ಲಿ ಒಬ್ಬರು ಸೋಲ್ಬೇಕಾಗತ್ತೆ ಅಲ್ವಮ್ಮ? ಇಷ್ಟು ಮಾಡಿ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ, ಸಮಯ ಕೊಡಿ, ಒಳ್ಳೇದಾಗುತ್ತೆ. ಧನ್ಯವಾದ ಮಂಜುಳಾ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನೊಬ್ರು ಕಾಲರ್ ಇದ್ದಾರೆ ಬೆಳಗಾವಿಯಿಂದ, ಮಲ್ಲಿಕಾರ್ಜುನ್ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳೋದಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 18/7/1971 ಬೆಳಿಗ್ಗೆ 4:30. ಬೆಳಿಗ್ಗೆ 4:30. ಓಕೆ, ಹುಟ್ಟಿದ ಸ್ಥಳ ಯಾವುದು ಸರ್? ಬೆಳಗಾಂ ಡಿಸ್ಟಿಕ್ ಉಜ್ಜಿನಕೊಪ್ಪ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನೀವು ಹುಟ್ಟಿರೋ ಇಸ್ವಿ ಯಾವುದು ಅಂದರೆ 71? ಹಾಂ 71 ಬೆಳಗಿನ ಜಾವ 4:30 ಅಲ್ವಾ? ಹಾಂ ಆಯಿತು. ನಿಮ್ಮದು ನಕ್ಷತ್ರ ರಾಶಿ ಗೊತ್ತಿದೆಯಾ? ನಕ್ಷತ್ರ ಕೃತಿಕಾ ನಕ್ಷತ್ರ ಸರ್. ಹೌದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಕರೆಕ್ಟ್ ಆಗಿದೆ. 4ನೇ ಪಾದ ಸರ್. ಹೌದು ಹೌದು, ಕರೆಕ್ಟ್ ಆಗಿದೆ. ಹೇಳಿಪ್ಪ, ತಮ್ಮ ಪ್ರಶ್ನೆ ಏನು ಅಂತ ಕೇಳಿಪ್ಪ. ಸರ್, ನನಗೆ ಹುಟ್ಟಿದ ಊರಿಗೆ ಹೋಗಕ್ಕಾಗ್ತಾ ಇಲ್ರಿ. ಸ್ವಲ್ಪ ಭಯ ಆಗತ್ತೆ. ಹುಟ್ಟಿದ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ ನಿಮಗೆ? ಇಲ್ಲ ಸರ್. ಹಾಂ, ಈಗ ಎಲ್ಲಿರೋದು ನೀವು? ನಾವು ಇರೋದು ಬೆಳಗಾಂ ಸರ್. ಬೆಳಗಾಂ. ಹುಟ್ಟಿದ ಊರು ಯಾವುದು? ಉಜ್ಜಿನಕೊಪ್ಪ ಸರ್. ಉಜ್ಜಿನಕೊಪ್ಪ, ರಾಮದುರ್ಗ ತಾಲೂಕು. ಹಾಂ. ಅಂದರೆ ಈಗ ಅಲ್ಲಿ ಹೋಗಿ ಬರೋದಕ್ಕೆ ನಿಮ್ಗೆ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ? ಅಲ್ಲಿ ಏನಾದರೂ ನಿರ್ಬಂಧ ಇದೆಯಾ ನಿಮಗೆ? ಇಲ್ಲ ಸರ್, ನನಗೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಧೈರ್ಯ ಆಗೋದಿಲ್ಲ. ಓಕೆ. ಅಲ್ಲೇನಾದರೂ ಸಾಲ ಗೀಲ ಮಾಡ್ಕೊಂಡಿರೋಂಥ ಪರಿಸ್ಥಿತಿ ಇದೆಯಾ ಊರಿನಲ್ಲಿ? ಇಲ್ಲ ಸರ್, ನಾ ಮಾಜಿ ಸೈನಿಕ. ಏನಪ್ಪ? ಮಾಜಿ ಸೈನಿಕ ಸರ್. ಮಾಜಿ ಸೈನಿಕ್. ಓಕೆ. ಮತ್ತೆ ಯಾವ ಕಾರಣಕ್ಕೆ ನಿಮ್ಗೆ ಹೋಗೋಕ್ಕಾಗ್ತಾ ಇಲ್ಲ ನಿಮಗೆ ಹುಟ್ಟಿದೂರಿಗೆ? ಏನು ನನಗೂ ಗೊತ್ತಾಗ್ತಾ ಇಲ್ರಿ ಅದು. ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಮಗೆ? ಇಲ್ಲ ಹೋಗ್ಬೇಕು ಅನ್ನೋ ಆಸೆ ಇದೆ, ಹೋಗೋಕ್ಕಾಗ್ತಾ ಇಲ್ಲ? ಇಲ್ಲ. ಆಯ್ತು, ಯೋಚನೆ ಮಾಡಬೇಡಿ. ಏನು ಕೆಲಸ ಮಾಡ್ಕೊಂಡಿರೋದು ನೀವು? ಈಗ ನಾನು ಒಂದು ಕಂಪ್ನಿಯಲ್ಲಿ ಬಂದದಂತ. ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ. ಹಾಂ. ನೋಡಿ, ನಿಮಗೆ ಈಗ ನಡೀತಾ ಇರೋಂಥ ದಶಾಭುಕ್ತಿಗಳು ನೋಡಿದ್ರೆ ನಾವು ಶನಿ ದಶೆ ನಡೀತಾ ಇದೆ. ಸೊ ಶನಿ ದಶೆನಲ್ಲಿ ಇವಾಗ ಶನಿ ಭುಕ್ತಿ ನಡೀತಾ ಇದೆ. 2027ವರೆಗೂ ಸಹ ಶನಿ ಭುಕ್ತಿ ಇರುತ್ತೆ. ಮಿಥುನ ಲಗ್ನದಿಂದ ವ್ಯಯಸ್ಥಾನದಲ್ಲಿ ಶನಿ ಕೂತ್ಕೊಂಡಿರೋಂಥದ್ದು ಕಾಣಿಸ್ತಾ ಇದೆ. ಸೊ ನಿಮಗೆ ಭಾಗ್ಯಾಧಿಪತಿನೂ ಸಹ ಶನಿಯೇ ಆಗಿರೋದ್ರಿಂದ ಲಗ್ನದಿಂದ ಮತ್ತು ರಾಶಿಯಿಂದ 11ನೇ ಮನೆಯಲ್ಲಿ ಶನಿ ಇರುವಂಥದ್ದು. ಇವಾಗ ಗೋಚಾರದಲ್ಲಿ ರಾಶಿಯಿಂದ 11ನೇ ಮನೆಯಲ್ಲಿ, ಜಾತಕದಲ್ಲಿ ಲಗ್ನದಿಂದ ತೊಗೊಂಡ್ರೆ ನಿಮಗೆ ಗೋಚಾರದಲ್ಲಿ 10ನೇ ಮನೆಯಲ್ಲಿರುವಂಥದ್ದು ಕಾಣಿಸ್ತಾ ಇದೆ. ನೀವು ಮುಖ್ಯವಾಗಿ ಒಂದು ಆಂಜನೇಯನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ, ಆಯಿತಾ? ಅಲ್ಲಿ ನಿಮ್ಮ ಊರಿನಲ್ಲಿರುವಂಥ ಒಂದು ಆಂಜನೇಯನ ಸನ್ನಿಧಾನ ಯಾವ್ದಾರ ದೇವಸ್ಥಾನ ಇದೆಯಾ? ಇದೆ ಸರ್. ಅಲ್ಲಿ ನೀವು ಮುಂಚೆ ಹೋಗಿ ಬರ್ತಾ ಇದ್ದೀರಾ? ಅಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿ ಬರ್ತಿದ್ರು ಸರ್. ಹಾಂ, ಆ ದೇವಸ್ಥಾನಕ್ಕೆ ಒಂದು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಹಾಕ್ಕೊಳ್ಳಿ. ಹನುಮಪ್ಪನಿಗೆ ಒಂದು ಹರಕೆ ಹಾಕ್ಕೊಂಡ್ರೆ ಆ ಹನುಮಪ್ಪನೇ ಕರೆಸ್ಕೊಡ್ತಾರೆ ನಿಮ್ಮನ್ನು. ಏನು ಯೋಚನೆ ಮಾಡಬೇಡಿ. ಹೋಗಬೇಕಾದಾಗ ನೀವು ಒಂದು ಗೋಮತಿ ಚಕ್ರ 5 ಗೋಮತಿ ಚಕ್ರಗಳನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗಿ, ಆಮೇಲೆ ಒಂದು ಬ್ರೇಸ್ಲೆಟ್ ಮಾಡಿಸ್ಕೊಂಡು ನೀವು ಅದನ್ನು ಬಲಗೈಗೆ ಹಾಕ್ಕೊಂಡು ಹೋಗೋದನ್ನು ಅಲ್ಲಿ ಹೋಗೋಕೆ ಮುಂಚೆ ರೂಢಿ ಮಾಡ್ಕೊಳ್ಳಿ. ನೀವು ಆಂಜನೇಯನ ಸನ್ನಿಧಾನದಲ್ಲಿ ಒಂದು ನೀಲಿ ಬ್ರೇಸ್ಲೆಟ್ ಬರುತ್ತೆ, ಆಯಿತಾ? ನೀಲಿ ಬಣ್ಣದ ಬ್ರೇಸ್ಲೆಟ್. ನಮ್ಮ ಸಂಸ್ಥೆಯವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾರೆ. ನಿಮಗೆ ಅಮೆಥಿಸ್ಟ್ ಬ್ರೇಸ್ಲೆಟ್ ಕೊಡ್ತಾರೆ. ಇದನ್ನು ಹಾಕ್ಕೊಂಡಾಗ ನಿಮಗೆ ರಕ್ಷಣೆ, ಧೈರ್ಯ ಎರಡೂ ಇರುತ್ತೆ. ಅಲ್ಲಿ ಹೋದ ಕಡೆ ನಿಮ್ಗೆ ಏನೋ ಸಮಸ್ಯೆ ಅನ್ನೋದು ಇರೋದಿಲ್ಲ. ಆಂಜನೇಯನಿಗೊಂದು ಹರಕೆ ಮಾಡ್ಕೊಳ್ಳಿ, ಅಲ್ಲೂ ಬಂದೊಂದು ಸೇವೆ ಸಲ್ಲಿಸ್ತೀನಿ ಅಂತ. ಎಲ್ಲವೂ ಸರಾಗವಾಗುತ್ತೆ ನಿಮಗೆ. 6 ವಾರದಲ್ಲಿ ಹೋಗಿ ಬರ್ತೀರಾ ನೀವು. ಎಸ್, ಧನ್ಯವಾದ ಮಲ್ಲಿಕಾರ್ಜುನ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಅಂತ? ನೋಡಿಮ್ಮ, ಈಗ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದಂಥ ಒಂದು ವಿಷಯವೇ,
ಏನು ಸಮಸ್ಯೆ ಆಗಿದೆ ಈ ವರ್ಷದಲ್ಲಿ ಅನ್ನೋದಾದರೆ ಈ ಒಂದು ಕುಜನ ಒಂದು ಸಮಸ್ಯೆ ಆಗಿರತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟ ಪರಿಹಾರ ಏನು ಅನ್ನೋದು ನಾವು ಹೇಳಲೇಬೇಕಾಗುತ್ತೆ. ಈಗ ಜಾತಕದಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ನಮಗೆ ಅಪಘಾತಗಳು, ನಮಗೆ ಅಕಾಲ ಮರಣಗಳು, ದೋಷಗಳು ಇಲ್ಲದೂ ಇದ್ದರೂ ಸಹ ಕೆಲವು ಸಲ ಬೇರೆಯವರಲ್ಲಿ ಇದ್ದಂಥ ನೆಗೆಟಿವಿಟಿ ನಮಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ದುರ್ಮರಣಗಳಾಗುವಂಥದ್ದು, ಮಾಸ್ ಸ್ಟ್ಯಾಂಪೀಡ್ ಆಗುವಂಥದ್ದು, ಇದೆಲ್ಲ ಕಾರಣ ಇದೇ ಆಗಿರುತ್ತೆ. ನಿನ್ನೆ ಜಸ್ಟ್ 2 days ಬಿಫೋರ್ ಜಗನ್ನಾಥಪುರಿನಲ್ಲಿ ರಥಯಾತ್ರೆ ನಡೆದಿದೆ. 600 ಜನ ಕಾಲು ತುಳಿತಕ್ಕೆ ಸಿಕ್ಕಾಕೊಂಡಿದ್ದಾರೆ. ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ನಮ್ಮ ವೀಕ್ಷಕರೆಲ್ಲರೂ ಸಹ ಈ ಸಮಯದಲ್ಲಿ ಮಹಾ ಅಸುರ ಕಾಲಯೋಗ ಅಂತ ಒಂದು ಯೋಗ ವ್ಯಾಪಿಸಿದೆ. ಹೆಚ್ಚು ಕಡಿಮೆ ಇನ್ನು 2 ತಿಂಗಳವರೆಗೂ ಸಹ ಇದರ ಒಂದು ಪ್ರಭಾವ ಇದ್ದೇ ಇರುತ್ತೆ. 100-150ಕ್ಕಿಂತ ಜಾಸ್ತಿ ಜನಜಂಗುಳಿ ಎಲ್ಲಿ ಸೇರ್ತೀರಾ ಅಲ್ಲೆಲ್ಲ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅವಾಯ್ಡ್, ಮೊದಲನೇದಾಗಿ ಹೇಳುವಂಥದ್ದು ಏನಂತಂದರೆ ಎಲ್ಲಿ ಜನಗಳು ಜಾಸ್ತಿ ಸೇರ್ತಾರೋ ಅಂಥ ಪ್ರದೇಶಗಳನ್ನು ಅವಾಯ್ಡ್ ಮಾಡಿ, ತುಂಬ ಗುಂಪಾಗಿ ಹೋಗುವಂಥದ್ದನ್ನ ಅವಾಯ್ಡ್ ಮಾಡಿ ಅನ್ನೋದು. ಎರಡನೇದು, ನಿಮ್ಮ ರಕ್ಷಣೆ ನೀವು ಮಾಡ್ಕೋಬೇಕು ಅಂದಾಗ ಸದಾಕಾಲ ನಾವು ಮೃತ್ಯುವಿಂದ ಕಾಪಾಡ್ಕೋಬೇಕು ಅಂದರೆ ಎಲ್ಲ ಕಾಲದಲ್ಲಿ ನಾವು ಹೇಳ್ತೀವಿ ಮೃತ್ಯುಂಜಯ ಹೋಮ ಮಾಡಿ, ಮೃತ್ಯುಂಜಯ ಜಪ ಮಾಡಿ, ರುದ್ರಾಭಿಷೇಕ ಮಾಡಿ ಅಂತ. ಪ್ರತಿದಿನ ಯಾರೋ ನೋಡ್ತಾ ಕೂತ್ಕೊಂಡಿರೋದಕ್ಕಾಗೋದಿಲ್ಲ. ನನಗೆ ಇವತ್ತೇನು ಗಳಿಗೆ ಇದೆ, ಏನು ಸಮಸ್ಯೆ ಇದೆ ಅನ್ನೋಂಥದ್ದು. ಇದಕ್ಕಿರುವಂಥ ಸರಳವಾದ ಪರಿಹಾರ ಅಂತಂದರೆ ಒಂದು ಮೃತ್ಯುಂಜಯ ಯಂತ್ರವನ್ನು ಮಾಡಿಸಿ ನೀವು ನಿಮ್ಮ ಜೋಬಲ್ಲಿ ಇಟ್ಕೊಳ್ತಕ್ಕಂಥದ್ದು. ತಾಯ್ತಾ ಮಾಡಿಸಿ, ಯಂತ್ರ ಮಾಡಿಸಿ, ಅದನ್ನು ಕತ್ತಿನಲ್ಲಿ ಪೆಂಡೆಂಟ್ ಥರ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಜೇಬಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ. ಇನ್ನು ದೊಡ್ಡದಾದಂಥ ಒಂದು ಮೃತ್ಯುಂಜಯ ಯಂತ್ರ ಇರುತ್ತೆ. ಆ ಮೃತ್ಯುಂಜಯ ಯಂತ್ರ ನೀವು ಇರೋ ಜಾಗದಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡ್ರೂ ಸಹ ಫಲಿತಾಂಶ ಸಿಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಳೆ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತೀನಿ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.